ಅದಕ್ಕೆ ನಾಗಪ್ಪನಿಗೆ 9 ವಿಶೇಷವಾಗಿ ನಮ್ಮಲ್ಲಿ 9 ರಂಧ್ರಗಳು, ಅದಕ್ಕೆ ನವರಂಧ್ರಗಳು. ಆ 9 ರಂಧ್ರಗಳೇ ಮುಳುಗಿ ಬಿದ್ದಾಗ ಜ್ಞಾಪಕ ಇಟ್ಕೊಳ್ಳಿ, ಒಂದು ಸಲ ಮೂಗಿಟ್ಕೊಂಡು ಸ್ನಾನ ಮಾಡಬೇಕು, ಒಂದು ಸಲ ಕಿವಿ ಇಟ್ಕೊಂಡು ಸ್ನಾನ ಮಾಡಬೇಕು, ಒಂದು ಸಲ ಕಣ್ಣು ಮುಚ್ಚಿ ಸ್ನಾನ ಮಾಡಬೇಕು, ಒಂದು ವೈಶಿಷ್ಟ್ಯ ಹೊಕ್ಕಳಲ್ಲಿ ಪ್ರಾರ್ಥನೆ ಮಾಡಬೇಕು. ಎಡಾ ಪಿಂಗಳಂತ ಮುಂಭಾಗದಲ್ಲಿ ಹಿಂಬದಿಯಲ್ಲಿ ದ್ವಾರ, ಗುದದ್ವಾರ, ಪುಂಗಳ ಪರಿಪೂರ್ಣವಾಗಿ ಸ್ನಾನ ಮಾಡಬೇಕು. 9 ನವರಂಧ್ರಗಳು ಮುಳುಗೆದ್ದು ಸ್ನಾನ ಮಾಡಿದಾಗ ನವದೋಷಗಳು ಹೋಗುತ್ತೆ. ಸೊ ನವಗ್ರಹ ದೋಷಗಳು ಹೋಗ್ತಕ್ಕಂಥದ್ದು ನದಿಯ ಸ್ನಾನ. ಈ ನದಿ ಸ್ನಾನ ಮಾಡುವಾಗ ಯಾವತ್ತೂ ಸೋಪ್ಗಳು ಹಾಕ್ಕೋಬಾರ್ದು, ನದಿ ಹತ್ರ ಬಟ್ಟೆ ಬಿಡಬಾರ್ದು, ದರಿದ್ರ ಬಟ್ಟೆಗಳನ್ನ ಬಿಡಬಾರ್ದು. ಯಾವಾಗ ಬಿಟ್ಟರೆ ಕೆಲವರೆಲ್ಲ ಎಷ್ಟು ದರಿದ್ರದವರು ಅಂದರೆ ಚಡ್ಡಿ ಬಿಡು, ಅಲ್ಲಿಂದ ಬಾಡಿ ಬಿಡು, ಈ ಪೆಟಿಕೋಟ್ ಬಿಡು, ಅಲ್ಲಿರ್ತಕ್ಕಂಥ ಸೀರೆ ಬಿಡು, ಇವನು ಬನೀನು ಬಿಡು, ಯಾವ ದರಿದ್ರದವ್ರು ನಿಮಗೆಲ್ಲ ಹೇಳ್ಕೊಟ್ಟಿದ್ದೀನಲ್ಲ. ನೀವು ಬಿಟ್ಟ ತಕ್ಷಣವೇ ಇಮ್ಮಿಡಿಯೇಟಾಗಿ ಶನಿ ಹೇಳ್ತಾನೆ, ನನ್ನ ಕ್ಷೇತ್ರದಲ್ಲಿ ಒಂದು ಮಹಾದೇವಿ ಜಗನ್ಮಾತೆ ಗಂಗೆಯಾಗೆ ಬಂದಿರತಕ್ಕಂಥವಳು, ಅದಕ್ಕೆ ಗಂಗಾ ಸುತ ಸುಬ್ರಹ್ಮಣ್ಯ ಹೇಳ್ತಾನೆ, ಋಣದಲ್ಲಿ ಇಡಿಸೋರ್ನಲ್ಲ ಅಂತ. ಅಲ್ಲಿಂದ ನೀವೆಲ್ಲ ಏನಾಗ್ತೀರಾ, ಫಸ್ಟ್ ಸಾಲದವ್ರು ಆಗ್ತೀರಾ, ಅಲ್ಲಿಂದ ಸಾಲ ಶುರು ಮಾಡ್ತೀರಾ. ಚಿಕ್ಕ ರೂಪಾಯಿ ಇಟ್ಕೊತಿರೋ, ದೊಡ್ಡ ಸಾಲ ಮಾಡ್ತಿರೋ, ದೊಡ್ಡದಾಗಿ ಮಾಡಿಸ್ತಾನೆ. ಋಣಾನುಬಂಧ ರೂಪೇಣ ಪಶುಪತಿ ಪತ್ನಿ ಸುತ ಋಣದಲ್ಲಿ ಮುಳುಗ್ತೀರಾ. ಶನಿ ಹೇಳ್ತಾನೆ ಋಣದಲ್ಲಿ ಮುಳುಗಿಸು, ಆವಾಗ ನೋಡ್ಕೊತೀನಿ ನಾನು ಅಂತಾನೆ. ಆಗ ಪರಮಾತ್ಮ ಸುಬ್ರಹ್ಮಣ್ಯ ಏನು ಮಾಡ್ತಾನೆ, ಸ್ಕಂದ ಮಾತಾನುಗ್ರಹ ಸಿದ್ಧಿರಸ್ತು, ಅಲ್ಲಿಂದ ಋಣದಲ್ಲಿ ಸೇರ್ತೀರ. ಎರಡನೇದು ಶನಿ ಆವತ್ತಿಂದನೇ ಬೆನ್ನು ಹೆಗಲೇ ಇರ್ತೀನಿ, ಯಾವ ಬಟ್ಟೆ ಬಿಟ್ಟಿದ್ದ ನೋಡು ಅಂತಾನೆ. ಗ್ರೀನ್ ಬಿಟ್ಟರೆ ಬುಧ ದೋಷ, ದುಡ್ಡನ್ನು ಖಾಲಿ ಮಾಡು. ಗ್ರೀನ್ ಬಿಟ್ಟವನ ಅಕಸ್ಮಾತ್ ರೆಡ್ ಬಟ್ಟೆ ಬಿಟ್ಟನ, ಭೂಮಿ ದೋಷಗಳನ್ನ ಕೊಡು. ವಿಶೇಷವಾಗಿ ನೀಲಿ ಬಟ್ಟೆ ಬಿಟ್ಟನ, ಆಕಾಶಂಪತಿ ಸಂಸಾರದಲ್ಲಿ ದರಿದ್ರವನ್ನು ಕೊಡು. ಶ್ವೇತ ವಸ್ತ್ರವನ್ನು ಅಕಸ್ಮಾತ್ ಕೊಟ್ಟರೆ ಮದುವೆನೇ ಆಗದೆ ಹೋಗಲಿ. ವಿಶೇಷವಾಗಿ ಹಳದಿ ಬಟ್ಟೆನೇನಾದರೂ ಬಿಟ್ಟುಬಿಟ್ಟನೆ ಪರಿಪೂರ್ಣವಾಗಿ ಸಂತಾನದಿಂದ ತಂದೆ ತಾಯಿ ದೂರ ಆಗೋಗಲಿ. ಹೀಗೆ ಶಾಪಗಳನ್ನು ಹಾಕ್ತಾನೆ. ಇದೇ ವಿಶೇಷ. ಒಂದು ಬಟ್ಟೆ ಯಾವ ಬಟ್ಟೆ ಬಿಡ್ತಿರೋ, ಅದು ಮಿಶ್ರವರ್ಣ ಬಟ್ಟೆನೋ ಯಾವ ಕಲರ್ ಬಟ್ಟೆನೋ ಗೊತ್ತಿಲ್ಲ. ಅದಕ್ಕೆ ಬಟ್ಟೆಗಳನ್ನು ನೀರ ಹತ್ರ ಬಿಡಬಾರ್ದು. ಒಗಿತೀರಾ, ಸ್ನಾನ ಮಾಡ್ತೀರಾ, ಹಿಂಡ್ಕೊತೀರಾ, ತೊಗೊಂಬರ್ಬೇಕು. ದೋಷಗಳನ್ನ ಕಳ್ಕೋಬೇಕು, ದೂರದಲ್ಲಿ ಮಾಡಬೇಕೇ ಹೊರತು ನದಿ ಪ್ರಯೋಗ ಮಾಡಬಾರ್ದು. ನದಿಯಲ್ಲಿ ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿ ಕುರು. ಅವಳು ನಮಸ್ಕಾರ ಮಾಡಿ ಭತ್ತದರಳು ಹಾಕಿ, ಜಗನ್ಮಾತೆ ನಾನು ಮಿಳಿಗೆ ಸ್ನಾನ ಮಾಡ್ತಾಯಿದ್ದೀನಿ, ತಗೋ ದೀಪವನ್ನು ಕೊಡ್ತೀನಿ ಅಂತ ಮರದ ಬಾಗಿನ ಕೊಡಬೇಕು. ದೀಪಗಳು 5 ದೀಪಗಳನ್ನ, ಮಣ್ಣಿನ ಹಂಟೆಗಳನ್ನ ತೊಗೋಬೇಕು, ಚಿಕ್ಕ ಚಿಕ್ಕದೆ. ದೀಪಗಳು ತುಪ್ಪದ ಬತ್ತಿಯನ್ನು ಹಚ್ಕೊಳ್ಳಿ. ಅನುಕೂಲ ಇದ್ದವ್ರು ತುಪ್ಪದ ದೀಪನೇ ಹಚ್ಚಿ. ಇಲ್ವಾ, ತುಪ್ಪದ ಬತ್ತಿಯನ್ನು ನೆನೆಸಿಬಿಟ್ಟು ಎಣ್ಣೆ ಒಳಗೆ ಎಳ್ಳೆಣ್ಣೆ ಹಾಕಿ ಬತ್ತಿಗಳು ರೆಡಿ ಮಾಡ್ಕೊಳ್ಳೋದು. ಮೇಲೆ ಪಚ್ಕರ್ಪುರ ಹಾಕಲೇಬೇಕು. ಆ ಪಚ್ಕರ್ಪುರ ಹಾಕೋದೇ ದೃಷ್ಟಿ ಬರಲ್ಲ, ಬೇಗ ಹತ್ಕೊಳ್ಳುತ್ತೆ ಅಂತಲ್ಲ, ದೃಷ್ಟಿ ಬರಲ್ಲ. ಹೊರಗಡೆ ಇರ್ತಕ್ಕಂಥ ಯಾವುದೇ ದರಿದ್ರ ನಿಮಗೆ ಬರಲ್ಲ. ಬರದೇ ಇದ್ದಾಗ ಒಂದು ಕವಚ. ಆ ಬತ್ತಿಗಳನ್ನ ರೆಡಿ ಮಾಡಿ ದೀಪಗಳಿಗೆ ಎಣ್ಣೆ ಹಾಕಿ ತುಪ್ಪದಲ್ಲಿ ಅದ್ದಿರೋ ಬತ್ತಿನಲ್ಲಿ ಹಾಕಿ ರೆಡಿ ಮಾಡಿಕೊಂಡು, ದೊನ್ನೆಗಳು ಅಂತಿರುತ್ತೆ. ದೊನ್ನೆಗಳಂದ್ರೇ ಅಡಿಕೆ ತೊನ್ನೆ ಇರುತ್ತೆ ಅಥವಾ ಮುತುಗ್ದೆಲೆ ದೊನ್ನೆ ಇರುತ್ತೆ, ಅದರೊಳಗೆ ಇಟ್ಟರೆ ತೇಲತ್ತೆ. ಈ ಮಣ್ಣಿನ ಹಂಟೆ ತೇಲತ್ತೆ. ಸೊ 5 ರೆಡಿ ಮಾಡಬೇಕು. ಪಂಚಭೂತ ಅಗ್ನಿ, ವಾಯು, ಜಲ, ಭೂಮಿ, ಆಕಾಶ. ಸೊ ಇದೆಲ್ಲ ನೀವು ರೆಡಿ ಮಾಡಿಕೊಂಡು ವಿಶೇಷವಾಗಿರೋ ಸಂದರ್ಭದಲ್ಲಿ ಪ್ರಾರ್ಥನೆನ ಮಾಡಿ ಕಳಿಸಿದ್ರೆ ಗಂಗೆ ಪೂಜೆ ಸಾರ್ಥಕತೆ. ಅದಕ್ಕೆ ಗಂಗೆಗೆ ಏನು ಹೇಳ್ತಾರೆ, ಅವಳಿಗೆ ವಿಶೇಷವಾಗಿರ್ತಕ್ಕಂಥ ಸಂಕಲ್ಪದಲ್ಲಿ ಗಂಗೆ ಅನ್ನೋ ಹೆಸರು ಒಂದು. ಭಾಗೀರಥಿ ಅಂಥೇಳಿ ಭಾಗನವನ್ನು ಕೊಡ್ತಕ್ಕಂಥ ಭಾಗೀರಥಿ ಅಂತ ಅವಳ ಹೆಸರು. ಇಂಥ ಒಂದು ಗಂಗೆಗೆ ಒಂದು ವಿಶೇಷ ಅಂದರೆ ರೌದ್ರವಾಗಿರೋ ಸೌಮ್ಯತೆ ಬರ್ತಕ್ಕಂಥ, ರುದ್ರ ಸಂಭೂತವಾಗಿರ್ತಕ್ಕಂಥ ಗಂಗೆನ ಸೌಮ್ಯಕ್ಕೆ ಮಾಡಿರ್ತಕ್ಕಂಥದ್ದು ಯಾರು ಅಂದರೆ ಜಾಹ್ನವಿ ಋಷಿಗಳು. ಅದಕ್ಕೆ ಅವಳನ್ನ ಜಾಹ್ನವಿ ಅಂತ ಕರಿತೀವಿ. ಜಾಹ್ನವಿ ಪತಿತೋಯಂ ಯಥಾಗಚ್ಚತಿ ಸಾಗರ. ಸಾಗರನಿಗೆ ದೊಡ್ಡ ರಾಜ, ಸಮುದ್ರ ರಾಜನೇ ಸಾಗರ. ಅಂಥ ಒಂದು ಸಾಗರಕ್ಕೆ ನಮಸ್ಕಾರ ಮಾಡಿಕೊಂಡು ಈ ಜಾಹ್ನವಿ. ಅದಕ್ಕೆ ಜಾನುಪುತ್ರಿ ನದೀಂ ಶ್ರೇಷ್ಠಾಂ ಶುಭ್ರಾಂ ಮಕರವಾಹನಾಂ. ಶುಭ್ರವಾಗಿರೋ ಮಕರವಾಹನ, ಮೊಸಳೆಯಲ್ಲಿ ಕೂತಿರ್ತಕ್ಕಂಥವಳು, ಮೊಸಳೆ ಮೇಲೆ ಕೂತಿರ್ತಕ್ಕಂಥವಳು, ಕಮಂಡಲವನ್ನು ಇಟ್ಕೊಂಡಿರ್ತಕ್ಕಂಥವಳು ಹೆಂಗಿರ್ತಾಳೆ? ಜಾನುಪುತ್ರೀಂ ನದೀಂ ಶ್ರೇಷ್ಠಾಂ ಶುಭ್ರಾಂ ಮಕರವಾಹನಾಂ ದ್ವಿಭುಜಾಂ. 2 ಭುಜಗಳನ್ನು, ದ್ವಿಭುಜಾಂ ಪದ್ಮಕಮಲಾಂ. ಅದೇನೋ ದ್ವಿಕಮಲವನ್ನೇ ಇಟ್ಕೊಂಡ್ರು, 2 ಕಮಲದ ಹೂನು ಇಟ್ಕೊಂಡ್ರು. ದ್ವಿಗುಳಾಂ ಪದ್ಮಯುಗುಳಾಂ. ಸಾಕ್ಷಾತ್ 2 ಯುಗಳಾಂ ಅಂದರೆ 2 ಆನೆಗೆ ಇಟ್ಕೊಂಡಿರೋದು. ಜಾನುಪುತ್ರೀಂ ನದೀಂ ಶ್ರೇಷ್ಠಾಂ ಶುಭ್ರಾಂ ಮಕರವಾಹನಾಂ ದ್ವಿಭುಜಾಂ ಪದ್ಮ ಕುಂಭಾಢ್ಯಾಂ ಪದ್ಮ ಕುಂಭಾಢ್ಯಾಂ. ಪೂರ್ತಿಯಾಗಿ ಇಟ್ಕೊಂಡಿರೋ ಗಂಗಾದೇವಿ ಭಜಾಮ್ಯಹಂ. ಸದಾ ನಿನ್ನ ಭಜನೆಯಲ್ಲಿ ಇರ್ತೀನಿ. ಅದಕ್ಕೆ ನೀವು ಯಾವ ದೇವ್ರು ನಂಬ್ತಿರೋ ಬಿಡ್ತಿರೋ, ಪ್ರಕೃತಿಯಲ್ಲಿ ಯಾವ ಗಂಗೆಯಲ್ಲಿ ಯಾರು ಮುಳುಗಿ ಹೇಳ್ತಾರೋ ಸರ್ವ ಪಾಪ ಪರಿಹಾರ ಆಗ್ತಕ್ಕಂಥ ಏಕೈಕ ಒಂದು ಮಾರ್ಗ. ದೋಷಗಳು, ಯಂತ್ರಗಳು, ಮಂತ್ರಗಳು, ಶಕ್ತಿಗಳು ಯಾರ್ಯಾರು ಏನಾದರೂ ಮಾಡಿಸಿದರೆ ಸ್ಕಿನ್ ಡಿಸೀಸಸ್, ತೊನ್ನು, ಕುಷ್ಠರೋಗ, ವಿಶೇಷವಾಗಿರ್ತಕ್ಕಂಥ ಸನ್ ಸೋರಿಯಾಸಿಸ್ ಇದೆಲ್ಲ ಹೋಗೋದೆಲ್ಲಿಂದ ಗಂಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.